ಕರೆಕ್ಟ್. ಬಂದು ಯಾವಾಗ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಅಶ್ವಿನಿ. ನಿಮಗೆ ನೋಡಿ, ಈಗ ಸಣ್ಣ ಪುಟ್ಟ ಅಂಗಡಿಗಳು, ಆಟೋ ಸಂಚಾರ, ಆಮೇಲೆ ನಿಮಗೆ ಒಂದಷ್ಟು ಟ್ಯಾಕ್ಸಿ ಡ್ರೈವರ್ಸ್ಗಳು, ಬೇರೆ ಬೇರೆ ಒಂದು ದಿನದ ಬದುಕನ್ನ ಬದುಕೊಂಡು, ಒಂದು ದಿನದ ಕೂಲಿಯನ್ನ ಬದುಕೊಂಡು ನಂಬ್ಕೊಂಡು ಎಷ್ಟೋ ಜನ ದುಡಿಮೆನ ಮಾಡ್ತಾ ಇರ್ತಾರೆ. ಅವರೆಲ್ಲರಿಗೂ ಕೂಡ ಸಮಸ್ಯೆ ಆಗುತ್ತೆ. ಸೊ ಹಂಗಂತ ಬಂದ್ ಮಾಡಬೇಕಾದ ಸಂದರ್ಭ ಬಂದಾಗ್ಲೂ ಕೂಡ ಸಮಸ್ಯೆ ಆಗಲ್ಲ ಅಂತಲ್ಲ, ಅವತ್ತು ಕೂಡ ಸಮಸ್ಯೆ ಆಗುತ್ತೆ. ಬಟ್ ಅವತ್ತು ನಮಗೆ ನೀರೇ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನೀರೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಂಗಾಗಿ ಓಕೆ, ಕಾಲರ್ ರೆಡಿ ಇದಾರಂತೆ. ರೈಟ್, ಕಾಲರ್ ರೆಡಿ ಇದ್ದಾರೆ. ಯಾಕಂದ್ರೆ ನೀವು ಮಾತಾಡೋದಕ್ಕಿಂತ ಜನರ ಅಭಿಪ್ರಾಯ ಏನು, ಅವ್ರೇನ್ ಬಯಸ್ತಾ ಇದ್ದಾರೆ, ಬೇಕೋ ಬೇಡವೋ, ಆಗಬೇಕೋ ಬೇಡವೋ, ಅವರ ಧ್ವನಿ ಕೂಡ ಸರ್ಕಾರಕ್ಕೆ ತಲುಪೋದು ಅಷ್ಟೇ ಮುಖ್ಯ. ಮೊದಲ ಕಾಲರ್ ರೆಡಿ ಇದ್ದಾರೆ, ಸುರೇಶ್ ಕರೆ ಮಾಡಿದ್ದಾರೆ. ಸುರೇಶ್ ಅವರೇ ನಮಸ್ತೆ. ಹಲೋ ಸುರೇಶ್ ಅವರೇ ನಮಸ್ತೆ, ಹೇಳಿ. ನಮಸ್ಕಾರ. ಏನ್ ಮಾಡ್ಬೇಕು, ನಾಳೆ ಬಂದ್ ಅಂತ ಹೇಳ್ತಾ ಇದ್ದಾರೆ ವಾಟಾಳ್ ನಾಗರಾಜ್. ಆದ್ರೆ ಅನೇಕ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಡ್ತಾ ಇಲ್ಲ. ಬಂದ್ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ಅನ್ಸುತ್ತಾ? ಪರಿಹಾರ ಆಗಲ್ಲ. ಅವರಿಷ್ಟ ಬಂದ್ ಮಾಡ್ತಾರೆ. ಇದು ಸಿಟಿಎಂ ಮಂತ್ರಿಗಳು ಇರ್ತಾರಲ್ಲ, ಅವರು ಬಂದ್ ಮಾಡ್ತಾರೆ ಅಷ್ಟೇ. ಅಂಗಡಿಗಳು ಇರ್ಬೋದಲ್ಲ, ಈ ರಾಜಕೀಯಗಳು ಇರ್ತಾರಲ್ಲ, ಅವರು ಬಂದ್ ಮಾಡ್ತಾರೆ ಅಷ್ಟೇ. ಏನ್ ಮಾಡ್ತಾರೆ ಇವಾಗ, ನಮ್ಮ ಪರಿಹಾರಗಳು ಏನು ಮಾಡಕ್ಕಾಗಲ್ಲ. ಏನಂದ್ರೆ ಏನ್ ಮಾಡಕ್ಕಾಗಲ್ಲ ಅಂದ್ರೆ ಎಲ್ಲ ಬಂದ್ ಮಾಡ್ತಾರೆ, ಏನ್ ಮಾಡಕ್ಕಾಗಲ್ಲ. ಓಕೆ, ಆಲ್ ರೈಟ್. ಸುರೇಶ್ ಅವರೇ ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಬೆಂಗಳೂರಿಂದ ಚಂದ್ರಶೇಖರ್ ಕರೆ ಮಾಡಿದ್ದಾರೆ. ಚಂದ್ರಶೇಖರ್ ಅವರೇ ನಮಸ್ಕಾರ. ನಮಸ್ಕಾರ. ನೋಡಿ ಚಂದ್ರಶೇಖರ್ ಅವರೇ, ಈಗ ಮಳೆ ಆಗ್ತಾ ಇದೆ, ಒಳಹರಿವಿನ ಮಟ್ಟ ಜಾಸ್ತಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬಂದ್ ಬೇಕಾ? ಒಂದ್ ವೇಳೆ ಬಂದ್ ಮಾಡಿದ್ರೆ ಏನೆಲ್ಲ ಸಮಸ್ಯೆ ಆಗಬಹುದು, ಏನ್ ನಿಮ್ಮ ಅಭಿಪ್ರಾಯ? ಇದು ಮಳೆ ಬರ್ತಾ ಇದೆ, ಆದ್ರೆ ಬಂದ್ ಬೇಡ ಅನ್ಕೊಂತೀನಿ. ಯಾಕಂದ್ರೆ ಮಳೆ ಬರ್ತಾ ಇದೆ, ಮಳೆ ಬಂದಿಲ್ಲ ಅಂದ್ರೆ ಬಂದ್ ಮಾಡ್ಬೇಕು, ಎಲ್ಲರೂ ಸಪೋರ್ಟ್ ಮಾಡ್ಲೇಬೇಕು. ಯಾಕಂದ್ರೆ ನಾವು ಕನ್ನಡಿಗರು. ಮಳೆ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಎಲ್ಲರೂ ಮಾಡ್ಲೇಬೇಕು, ಅದು ನಮ್ಮ ಕರ್ತವ್ಯ. ಇವಾಗ ಮಳೆ ಬಂದಿದೆ, ಅದಕ್ಕೆ ನಾವು ಸ್ವಲ್ಪ ಪೇಷನ್ಸ್ ಇಂದ ಸ್ವಲ್ಪ ತಡ್ಕೊಂಡಿರ್ಬೇಕು. ಮಳೆ ಇನ್ನ ಅದೇ ತರ ಬರಲ್ಲ, ಮತ್ತೆ ಅದೇ ತರ ಮಳೆ ಬರ್ಲಿಲ್ಲ ಅಂದ್ರೆ ನಾವು ಮುಂದಿನ ತಗೊಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಅವರ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕಾಗಿ. ಮುಂದಿನ ಕಾಲರ್ ದಾವಲ್ ಸಾಬ್ ಅಂತ ಕರೆ ಮಾಡಿದ್ದಾರೆ. ದಾವಲ್ ಸಾಬ್ ಅವರ ನಮಸ್ಕಾರ. ನಮಸ್ಕಾರ ಮೇಡಮ್. ಈಗ 2 ವಾರ ಮಳೆ ಬಂತು, ಸರಿ. ಮುಂದಿನ 2 ವಾರಗಳ ನಂತರದಲ್ಲಿ, ಆಗಸ್ಟ್ ನಂತರದಲ್ಲಿ ಮಳೆಯ ಸೂಚನೆ, ಮುನ್ಸೂಚನೆ ಇಲ್ಲ ಹವಾಮಾನ ವರದಿಯ ಪ್ರಕಾರ. ಆಗ ಏನ್ ಪರಿಸ್ಥಿತಿ ಅನ್ನೋದನ್ನ ಯಾರು ಬಹುಶಃ ಯೋಚನೆ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಈಗ ನೀರ್ ಬಿಟ್ಟು ಮುಂದೆ ಕೃಷಿಗಿಲ್ಲ, ಕುಡಿಯೋದಕ್ಕೂ ಇಲ್ಲ ಅಂತಂದ್ರೆ ಏನ್ ಮಾಡೋದು? ಈಗ ನಾಳಿನ ಬಂದ್ ಏನ್ ಮಾಡ್ಬೇಕಂತ ಅನ್ಸುತ್ತೆ ನಿಮ್ಗೆ? ಮೇಡಮ್, ಈಗ ನಾಳೆ ಬಂದ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಮೇಡಮ್. ಯಾಕಂತಂದ್ರೆ ಈಗ ಒಬ್ಬ ಮನುಷ್ಯ ಹಸ್ಕೊಂಡಿರ್ತಾನೆ ಮೇಡಮ್. ಹತ್ತಿರ್ತಾನಲ್ಲ, ಹತ್ತವರಿಗೆ ಅನ್ನ ಹಾಕಿದ್ರೆ ಆ ಅನ್ನಕ್ಕೊಂದು ಬೆಲೆ ಇರುತ್ತೆ ಮೇಡಮ್. ಹೌದಾ? ನಾವು ಕೇವಲ ಈಗ ಅದು ಕೆಲವೊಂದು ಕಮಿಟ್ಮೆಂಟ್ ಇರ್ತಾವ ಮೇಡಮ್. ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ನಾವು ಈಗ ಆ ರಾಜ್ಯಕ್ಕೆ ಒಂದು ಅಣೆಕಟ್ಟು ಕಟ್ಟಿದಾರಂದ್ರೆ ಆ 2 ರಾಜ್ಯದಲ್ಲಿ ಒಂದು ಕಮಿಟ್ಮೆಂಟ್ ಅಥವಾ ಒಂದು ಇಬ್ರು ಒಂದು ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಕಟ್ಟಿರ್ತಾರೆ ಮೇಡಮ್. ಆ ರೀತಿಯಾಗಿರ್ತಕ್ಕಂಥ ಒಂದು ಇದರಲ್ಲಿ ಮೇಡಮ್ ನಾವು ಬಿಡ್ಬೇಕಂತ ಇರುತ್ತೆ ಮೇಡಮ್. ಹೌದಾ? ಹಾಗಾಗಿ ಅವ್ರಿಗೆ ಎಷ್ಟಾಗುತ್ತೆ, ನಮ್ಮ ಈಗ ಮಳೆ ಬಂದಿದೆ ಅಲ್ವಾ, ಈಗ ಅವ್ರಿಗೆ ಎಷ್ಟು ಬೇಕು, ಅವ್ರಿಗೆ ಕುಡಿಯೋದಕ್ಕಾಗ್ಲಿ ಅಥವಾ ಬೇರೆ ಕೆಲಸಕ್ಕೆ ಯೂಸಕ್ಕಾಗ್ಲಿ ಅವ್ರಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಬಿಟ್ಟು ನಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟು ಉಳಿಸ್ಕೋಬೇಕಾಗತ್ತೆ. ಹೌದು ಮೇಡಮ್. ಹಾಗಾಗಿ ಸದ್ಯ ಮಟ್ಟಿಗೆ ಈಗ ಒಂದು ಸ್ಟ್ರೈಕ್ ಮಾಡೋದು ಬೇಡ ಅಂತ ಅನ್ಸುತ್ತೆ ಮೇಡಮ್. ಯಾವುದೇ ಬಂದ್ ಅಗತ್ಯ ಇಲ್ಲ ಅಂತೀರಿ. ಧನ್ಯವಾದ ದಾವಲ್ ಸಾಬ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಪ್ರವೀಣ್ ಕರೆ ಮಾಡಿದ್ದಾರೆ ರಾಯಚೂರಿನಿಂದ. ಪ್ರವೀಣ್ ಅವರು ನಮಸ್ಕಾರ. ಸರ್, ಬಂದ್ ಬೇಕಾ ಬೇಡವಾ? ಬಂದ್ ಅವಶ್ಯಕತೆ ಇದೆಯಾ? ಏನ್ ಹೇಳ್ತೀರಿ? ಬಂದ್ ಅವಶ್ಯಕತೆ ಇದೆ ಸರ್. ಇದೆ. ಯಾಕೆ ಅಂತಂದ್ರೆ ನಿಮ್ಗೆ ಇನ್ನೊಂದು ಕ್ಲಾರಿಟಿ ಪ್ರವೀಣ್ ಅವರ, ಇನ್ನೊಂದು ಕ್ಲಾರಿಟಿ ನಿಮ್ಗೆ. ಮಳೆ ಬರ್ತಾ ಇದೆ, ಜಲಾಶಯಗಳು ತುಂಬ್ತಾ ಇವೆ, ಈ ಮಧ್ಯದಲ್ಲಿ ಬಂದ್ ಬೇಕಾ ಅಂತ? ಇವಾಗ ಡೈಲಿ 15 TMC ನೀರ್ ಬಿಡ್ಬೇಕಂತ ಹೇಳ್ತಾ ಇದ್ದಾರೆ ಸರ್. ಇವಾಗ ಡೈಲಿ 3 ದಿನ ಅತಿ ಏನಾದ್ರು ಬಿಟ್ಟು ಅಂದ್ರೆ ಅಕಸ್ಮಾತ್ ಮಳೆಯಲ್ಲಿ ಏನಾದ್ರು ನಿಂತ್ಬಿಟ್ರೆ ಕೊಡಗು ಆ ಕಡೆ ಎಲ್ಲ, ನಾಳೆ ಬಂದ್ ಮಾಡಿದ್ರೆ ವೇಸ್ಟ್ ಅಲ್ಲ ಸರ್. ಇವಾಗ ಮುಂದಾಲೋಚನೆ ನೋಡ್ಕೊಂಡು ಇವಾಗಲೇ ಬಂದ್ ಮಾಡಿ ಅದೇನಾದ್ರೂ ಮಾಡಿ ತಡೆ ಹಿಡಿದ್ರೆ ನಾಳೆ ರೈತರಿಗೆ ಅನುಕೂಲ ಆಗುತ್ತೆ, ಜನಕ್ಕೆ ಕುಡಿಯೋಕೆ ನೀರಿನ ಅನುಕೂಲ ಆಗುತ್ತೆ. ಬಂದ್ ಮಾಡಿದ್ರೆ ವೇಸ್ಟ್ ಅಲ್ಲ ಸರ್. ಅದು ಮುಂದೆ ನಿಮ್ದು ಮುಂದಾಲೋಚನೆ ಸರ್.
ಅಕಸ್ಮಾತ್ ಇವಾಗ ಬೆಂಬಲಿಗರೆಲ್ಲ ಹೋರಾಟಗಾರರು ಒಬ್ಬರಿಗೆ ಸಾಥ್ ಕೊಟ್ಟು ಒಬ್ರು ಕೊಡ್ಲಿಲ್ಲ ಅಂದ್ರೆ ನಾಳೆ ಅಕಸ್ಮಾತ್ ಇವ್ರು ಏನಾದ್ರು ಹೋರಾಟ ಮಾಡಿದ್ರೆ ಇವು ಈ ಕಡೆಲಿದ್ದ ಜನ ಕೊಡಂಗಿಲ್ಲ ಸರ್, ಒಗ್ಗಟ್ಟೆ ಇಲ್ದಂಗಾಗತ್ತೆ ಇವಾಗ. ಎಸ್ 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 ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಪ್ರವೀಣ್ ಅವ್ರದ್ದು ನೋಡಿ ಮುಂದಾಲೋಚನೆ. ಪ್ರವೀಣ್ ಅವ್ರು ಹೇಳ್ತಾ ಇದಾರೆ, ಸಾರ್ ಆಯ್ತು ಇವಾಗ ಮಳೆ ಬರ್ತಿರ್ಬೋದು, ಬಂದ್ ಬೇಡ ಅಂತ ನೀವು ನೀರನ್ನ ಬಿಡಿಸ್ಬಿಡ್ಬೋದು, ನಾಳೆ ದಿನ ಏನಾದ್ರೂ ನಾವು ನೀರ್ ಬಿಟ್ಟು ಅಲ್ಲಿ ನೀರ್ ಖಾಲಿಯಾಗಿ ಸಡನ್ ಆಗಿ ಮಳೆ ನಿಲ್ತು ಅಂತಂದ್ರೆ ಅವಾಗ ನಾವೇನ್ ಮಾಡೋಣ ಅಂತ. ಒಳ್ಳೆ ಮುಂದಾಲೋಚನೆ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಆಲ್ ರೈಟ್. ಸಾಲಿಗ್ರಾಮದಿಂದ ಚಂದ್ರಶೇಖರ್ ಅವರು ಕರೆ ಮಾಡಿದ್ದಾರೆ. ಚಂದ್ರಶೇಖರ್ ಅವರೇ ನಮಸ್ತೆ, ಏನ್ ಹೇಳ್ತೀರಿ? ನಾಳಿನ ಬಂದ್ ಅಗತ್ಯ ಇದೆಯೋ ಇಲ್ವೋ, ಮಾಡಬೇಕೋ ಬೇಡವೋ, ನಿಮ್ಮ ಅಭಿಪ್ರಾಯ ಏನು? ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿಪ್ಪ. ಈಗ ಏನ್ ಗೊತ್ತಾ, ಇಷ್ಟು ನನಗೀಗ 49 ವರ್ಷ, ನಾನು ಇದ್ದಾಗಿಂದ ಈ ಕಾವೇರಿ ಸಮಸ್ಯೆ ಇದ್ದೇ ಇದೆ. ಹೌದು. ಯಾಕೆ ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬಾರ್ದು? ಯಾಕೆ ಆಗುದಿಲ್ಲ? ಈಗ ಬಾಬರಿ ಮಸೀದಿ ಆಗಲಿ, ರಾಮ ಮಂದಿರ ಆಗಲಿ, ಯಾಕೆ ಇದು ಆಗುದಿಲ್ಲ? ನಾನು ನಿಮ್ಮನ್ನು ಕೇಳ್ತೇನೆ, ನೀವು ಉತ್ತರ ಕೊಡಿ ಅದಕ್ಕೆ. ಯಾಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಬೇಕು. ಈ ರೀತಿ ಪದೇ ಪದೇ ಈ ರೀತಿ ಕಾನೂನು ಮೆಟ್ಲು ಹತ್ತೋದು, ಬಂದ್ ಮಾಡೋದು, ಪದೇ ಪದೇ ಜನರಿಗೆ ಸಮಸ್ಯೆ ಅಲ್ಲ ಇದರಿಂದ, ಯಾರಿಗೂ ಸಮಸ್ಯೆ. ಯಾವ ಯಾಕಂತಂದ್ರೆ ಪ್ರಕೃತಿ ಅಂತ ಅನ್ನೋದು ನಮ್ಮ ನಿಮ್ಮ ಕೈಯಲ್ಲಿಲ್ಲ. ಈಗ ಮಳೆ ಆಗಬಹುದು, ಮಳೆ ಆಗದೇ ಇರಬಹುದು, ಅಣೆಕಟ್ಟಿನಲ್ಲಿ ನೀರಿರಬಹುದು, ಜಲಾಶಯಗಳು ಬರಿದಾಗಬಹುದು. ಆ ಸಂದರ್ಭದಲ್ಲಿ ಸಂಕಷ್ಟ ಪರಿಸ್ಥಿತಿಯನ್ನು ಸರಿದೂಗಿಸೋದಕ್ಕೆ ಅಂತ ಕಾನೂನು ಇರೋದು. ಹಾಗೆ CWMA CWRC ರಚನೆ ಆಗಿರೋದು ಸಂಕಷ್ಟದ ಸೂತ್ರವನ್ನು ಪಾಲಿಸೋದಕ್ಕೆ. ಈ ಗಡಿ ವಿವಾದ ಆಗಿರಬಹುದು ಅಥವಾ ಭೂಮಿ ಅನ್ನುವಂಥದ್ದು ಬದಲಾಗೋದಿಲ್ಲ ಕಾಲ ಕಾಲಕ್ಕೆ. ಇಂತಿಷ್ಟು ನಿಮಗೆ ಇಂತಿಷ್ಟು ನಿಮಗೆ ಅನ್ನೋದು ಪರಿಹಾರ ಕೊಟ್ಟು ಬಿಡಬಹುದು. ಅದು ಸ್ವಲ್ಪ ಈಸಿ ಅಂತ ಅನ್ಸುತ್ತೆ. ಆದ್ರೆ ನೀರಿನ ವಿಚಾರಕ್ಕೆ ಬಂದಾಗ ಇವತ್ತಿನ ಪರಿಸ್ಥಿತಿ ನಾಳೆ ಇರೋದಿಲ್ಲ. ಹಾಗಾಗಿ ಇಂಥ ಪ್ರಾಧಿಕಾರವನ್ನು ರಚನೆ ಮಾಡಿರೋದು. ಆದ್ರೆ ಈಗ ನಾಳಿನ ಬಂದ್ನಿಂದ ಇದಕ್ಕೆಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಏನು ಸೊಲ್ಯೂಷನ್ ಸಿಗುದಿಲ್ಲ, ಯಾವುದು ಸಿಗುದಿಲ್ಲ, ಎಲ್ಲವೂ ಜನರಿಗೆ ತೊಂದರೆ ಅಷ್ಟೇ. ನಾನು ಹೇಳುದು ಎಲ್ಲ ರಾಜಕೀಯ ಪಕ್ಷಗಳು ಸೇರಿ ಒಂದು ಡಿಸಿಷನ್ ಬಂದು ಒಂದು ಪರಿಹಾರ ಕಂಡುಹಿಡಿಯಬಹುದು ಅದಕ್ಕೆ. ಪ್ರತಿದಿನದ ಕಚ್ಚಾಟ ಬೇಡ, ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಆಲ್ ರೈಟ್. ಚಂದ್ರಶೇಖರ್ ಅವರೇ ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ನೋಡಿ, ಮತ್ತೊಬ್ಬರು ಕಾಲರ್ ವೀರಪ್ಪ ಅಂತ ಹೇಳಿ ಹೊಳೆನರಸೀಪುರದಿಂದ ಕರೆ ಮಾಡಿದ್ದಾರೆ. ವೀರಪ್ಪ ಅವರೇ ನಮಸ್ಕಾರ. ಸರ್ ನಮಸ್ತೆ. ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್? ಬಹುಶಃ ನೋಡಿ, ಉತ್ತರ ಕರ್ನಾಟಕದವರೇ ಜಾಸ್ತಿ ಕರೆ ಮಾಡ್ತಾ ಇದ್ದಾರೆ, ನಮ್ಮ ಹಳೆ ಮೈಸೂರು ಭಾಗದವರು ಕೂಡ ಕರೆ ಮಾಡಬೇಕು ರೈತರು. ಸೊ ನೀವು ಮಾಡಿದಿರಿ ವೀರಪ್ಪ ಅವರೇ, ಹೇಳಿ. ಮಾಡ್ತಾ ಇರೋದು ಸರ್, ಇವತ್ತು ಸದ್ಯಕ್ಕೆ ನಮ್ಮಲ್ಲಿ ಮಳೆ ಬರ್ತಾ ಇಲ್ಲ. ಮಳೆ ಸ್ಟಾಪ್ ಆಗಿ ಆಲ್ರೆಡಿ 4-5 ದಿನ ಆಗಿದೆ. ಇವತ್ತಿನ ಟ್ರೆಂಡ್ ನೋಡಿದ್ರೆ ಒಳ ಹರಿವು ಇದೇ ತರ ಹೋಗುತ್ತೆ ಅಂತ ಹೇಳಕ್ ಆಗಲ್ಲ ಸರ್, ಖಂಡಿತವಾಗ್ಲೂ. ಇರೋ ನೀರನ್ನ ಸ್ಟೋರೇಜ್ ಮಾಡ್ಬೇಕಾಗಿರೋದು ಸರ್ಕಾರದ ಆದ್ಯ ಕರ್ತವ್ಯ ಆಗೈತೆ. ಈಗೆಲ್ಲ ನಮ್ ಕಡೆ ಎಲ್ಲ ಭತ್ತದ ಹಾಗೆಗಳನ್ನ ಹೊಯ್ತಾ ಇದಾರೆ. ಹಾಗೆ ಹೊಯ್ಬೇಡಿ ಅಂತ ಹೇಳಿದಾರೆ. ಆಕ್ಚುಲಿ ಮುಂದಕ್ಕೆ ಹಾಗೆ ಹೊಯ್ದ್ಬಿಟ್ಟು ಹೊಡೆ ಬಂದಂತ ಟೈಮ್ಗೆ ನೀರಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಸರ್, ಖಂಡಿತವಾಗ್ಲೂ. ರೈತರಿಗೆ ಖಂಡಿತವಾಗ್ಲೂ ಇದು ಮರಣ ಶಾಸನ. ಇದು ಕಾವೇರಿ ನೀರಿನ ಪ್ರಾಧಿಕಾರ ಏನು ಒಂದು ತೀರ್ಪು ಕೊಟ್ಟೈತೆ, ಇದು ಮರಣ ಶಾಸನ. ಖಂಡಿತವಾಗ್ಲೂ ಒಂದು ಈ ಸಮಯಕ್ಕೆ ಬೇಕಾಗಿಲ್ಲ, ಬಟ್ ಎಚ್ಚರಿಸಬೇಕು. ನಮ್ಮ ಸರ್ಕಾರ ಎಮ್ಮೆ ಚರ್ಮ ಸರ್ಕಾರ ಆಗಿದೆ. ಖಂಡಿತವಾಗ್ಲೂ ಸರ್ಕಾರನ ಎಚ್ಚರಿಸಬೇಕು ಅಂತಂದ್ರೆ ಬಂದ್ ಮಾಡೋ ಅವಶ್ಯಕತೆ ಇದೆ. ಯಾಕೆಂತಂದ್ರೆ ನೀರಿಗೋಸ್ಕರನೇ ಅಲ್ಲ, ಈಗ ಆಲಮಟ್ಟಿ ಅಣೆಕಟ್ಟು ಇದೇ ಎತ್ತರ ಮಾಡ್ಬೇಕು ಅಂತ ಇದ್ರೆ ಇವೆಲ್ಲ ವಿಚಾರಗಳಿಂದವ ಸ್ಟ್ರೈಕ್ ಬೇಕು ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ನೀರನ್ನ ಈಗ ಸ್ಟೋರೇಜ್ ಮಾಡ್ಕೊಳ್ಳೋದು ಆದ್ಯ ಕರ್ತವ್ಯ ಆಗೈತೆ. ಇನ್ನು ಯಾಕೆಂದ್ರೆ ತುಂಬಿಲ್ಲ. ನಮ್ ರೈತರಿಗೆ ಮುಂದಕ್ಕೆ ನೀರು ಬರುತ್ತೋ, ಮಳೆ ಬರುತ್ತೋ, ಮುಂದೆ ಬರೋಂತ ಮಳೆಗಳು ಹುಯ್ಯುತ್ತೋ ಇಲ್ವೋ ಗೊತ್ತಿಲ್ಲ ಸರ್. ಖಂಡಿತವಾಗ್ಲೂ ಸ್ಟೋರೇಜ್ ಮಾಡ್ಬೇಕಾಗಿರೋದು ಕರ್ತವ್ಯ ಆಗಿರೋದ್ರಿಂದ ಇದನ್ನ CWMA ಏನ್ ಆದೇಶ ಕೊಟ್ಟೈತೆ ನಿನ್ನೆ, ಇದನ್ನ ಖಂಡಿತವಾಗ್ಲೂ ಸರ್ಕಾರ ಇದನ್ನ ಪಾಲಿಸಬಾರ್ದು. ಸುಪ್ರೀಂ ಕೋರ್ಟ್ ಹೋಗ್ಬೇಕಾಗಿತ್ತು ಇವರು ಫಸ್ಟೇನೆ, ಮತ್ತೆ ಅದಕ್ಕೆ ಕರೆಕ್ಟ್ ಆಗಿ ವಾದ ಮಾಡ್ಬೇಕಾಯ್ತು. ವಾದ ಮಾಡೋದ್ರಲ್ಲಿ ಎಡವ್ರೆ. ಎಸ್, ಕರೆಕ್ಟ್ ವೀರಪ್ಪ ಅವರೇ, ಕರೆಕ್ಟ್. ನೀವು ಕೂಡ ಹೇಳ್ತಿರೋದು ಕರೆಕ್ಟ್ ಇದೆ. ಬಂದ ಅವಶ್ಯಕತೆ ಇಲ್ಲ, ಬಟ್ ಸರ್ಕಾರ ಬಹಳ ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನ್ ಮಾಡಬೇಕು ಅದು ಮಾಡಬೇಕು ಅಂತ. ಥ್ಯಾಂಕ್ ಯು. ರೈಟ್. ಬಸವಂತರಾಯ ಕರೆ ಮಾಡಿದ್ದಾರೆ ಯಾದಗಿರಿಯಿಂದ. ಬಸವಂತರಾಯ ಅವರೇ ನಮಸ್ತೆ, ಏನ್ ಹೇಳಕ್ ಬಯಸ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಕಾವೇರಿ ವಿಚಾರಕ್ಕೆ ನಾಳಿನ ಬಂದ್ ಅಗತ್ಯತೆ ಇದೆಯಾ ಅಂತ ನಿಮ್ಗೆ ಅನ್ಸುತ್ತಾ ಅಥವಾ ಇಲ್ಲ ಅಂತ ಅನ್ಸುತ್ತಾ? ಏನ್ ಅನ್ಸುತ್ತಾ? ಹಲೋ, ನಮಸ್ತೆ, ಹೇಳಿ ಬಸವಂತರಾಯ ಅವರೇ, ಏನ್ ಹೇಳ್ತೀರಿ? ಮೇಡಮ್, ನಮ್ಗೆ ಈಗ ಅನುಕೂಲ ಆಗಲ್ಲ. ಕರ್ನಾಟಕ ರಾಜ್ಯ